ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಪರಿಷ್ಕರಣೆಗೆ ಸಂಬಂಧಪಟ್ಟಾಗಿ ಏನಾಯ್ತು ಸರ್, ಅದ್ರ ಬಗ್ಗೆ ಈಗ ಎಲ್ಲ ಕಡೆನೂ ಸೋಷಿಯಲ್ ಮೀಡಿಯಾದಲ್ಲಿ, ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಸುದ್ದಿ ಹರಿದಾಡ್ತಾ ಇದೆ. ಮನೆ ಮನೆಗೆ ಭೇಟಿ ಕೊಟ್ಟು ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಮಾಡ್ತಾರಂತೆ. ನಿಜಾನ? ಎಷ್ಟು ಜನ ಒಂದು ಮನೆಯಲ್ಲಿ ಫಲಾನುಭವಿಗಳಿದ್ದಾರೆ, ಯಾರ್ಯಾರಿಗೆಲ್ಲ ತೊಂದರೆ ಆಗಬಹುದು, ಯಾರ್ಯಾರ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬೋದು, ಯಾರ್ಯಾರ ಫಲಾನುಭವಿಗಳು ಈಗ ಆಲ್ರೆಡಿ ಹಣ ಪಡ್ಕೊತಾ ಇದ್ದೀರಾ, ಎಲ್ಲರೂ ಸಹ ನೋಡಲೇಬೇಕಾದ ವಿಡಿಯೋ. ದಯವಿಟ್ಟು ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ಗೃಹಲಕ್ಷ್ಮಿ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಬರ್ತಾ ಇದೆ, ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಈಗ ನಿಮಗೆ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ. ಈಗ ಆಲ್ರೆಡಿ SIR ಕೂಡ ಒಂದು ಮೊದಲನೇ ಹಂತ ಕಂಪ್ಲೀಟ್ ಆಗಿದೆ. ಈಗ ಆಲ್ಮೋಸ್ಟ್ ಇದೆ ಆಗಸ್ಟ್ ಎಂಡ್ ಮುಗಿತಿದ್ದ ಹಾಗೆ ಗೃಹ ಜ್ಯೋತಿ ಪರಿಷ್ಕರಣೆ, ಮನೆ ಮನೆ ಭೇಟಿ ಮತ್ತೆ ಗೃಹ ಜ್ಯೋತಿ ಪರಿಷ್ಕರಣೆ ಕೂಡ ಮುಗಿತಾ ಇದೆ. ಇದರ ಬೆನ್ನಲ್ಲೇ ಈಗ ಗೃಹಲಕ್ಷ್ಮಿ ಪರಿಷ್ಕರಣೆ ಕೂಡ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಗ್ರಾಮ ಪಂಚಾಯಿತಿ ಅಲ್ಲೂ ಸಹ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗಳ ಒಂದು ಸಮಿತಿಯನ್ನ ರಚನೆ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಜನರನ್ನ ನಿಯೋಗ ಮಾಡಿಬಿಟ್ಟು ಅದನ್ನ ಪ್ರತಿ ಮನೆಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನ ಪತ್ತೆ ಹಚ್ಚುವಂತ ಕಾರ್ಯ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆ್ಯಪ್ ಅನ್ನ ಸರ್ಕಾರ ಬಿಲ್ಡ್ ಮಾಡಿಬಿಟ್ಟು ಅದರಲ್ಲಿ ಕೆಲವೊಂದು ಡೀಟೇಲ್ಸ್ ಇನ್ಫಾರ್ಮೇಶನ್ ನ ಮನೆ ಮನೆ ಹೋಗಿ ಕಲೆಕ್ಟ್ ಮಾಡ್ತಾರೆ. ನಿಮ್ಮ ಅಂದ್ರೆ ಈಗ ಎಷ್ಟು ಜನ ಗೃಹಲಕ್ಷ್ಮಿ ಹಣ ಪಡ್ಕೊತಾ ಇದ್ದೀರಾ ಒಂದ್ ಮನೆಯಲ್ಲಿ, ಅದರ ಜೊತೆಯಲ್ಲಿ ಅವರ ಬ್ಯಾಂಕ್ ಖಾತೆ ವಿವರ ಆಗಿರ್ಬೋದು, ಆಧಾರ್ ಕಾರ್ಡ್ ವಿವರ ಆಗಿರ್ಬೋದು, ರೇಷನ್ ಕಾರ್ಡ್ ವಿವರ ಆಗಿರ್ಬೋದು, ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅರ್ಹರಿಗೆ ಮಾತ್ರ, ಅಂದ್ರೆ ಈಗ ತೀರ್ಕೊಂಡವರು ಸಹ ಕೆಲವೊಂದು ತೀರ್ಕೊಂಡವರ ಖಾತೆಗೂ ಸಹ ಹಣ ಹೋಗ್ತಾ ಇರೋದನ್ನ ಅದನ್ನ ಕೂಡ ತಡೆಗಟ್ಟಬಹುದು. ಆಮೇಲೆ ನೀವು ಇನ್ಕಮ್ ಟ್ಯಾಕ್ಸ್ GST ಪೇ ಮಾಡ್ತಾ ಇದ್ದೀರಾ ಅಂತಾನು ಕೂಡ ಫಾರಂ ಅಲ್ಲಿ ನೀವು ಅಧಿಕೃತವಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಇನ್ಕಮ್ ಟ್ಯಾಕ್ಸ್ GST ಪೇಯರ್ಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಸಿಗೋದಿಲ್ಲ. ಗೌರ್ಮೆಂಟ್ ಅಫಿಷಿಯಲ್ಸ್ ನಿಮ್ಮನೇಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅಂಥವರಿಗೂ ಸಹ ಗೃಹಲಕ್ಷ್ಮಿ ಯೋಜನೆ ಲಾಭ ಸಿಗೋದಿಲ್ಲ. ಮತ್ತೆ ಅದರ ಜೊತೆಯಲ್ಲಿ ಯಾರು ಡೆತ್ ಆಗಿದ್ದಾರೆ ಅಂಥವರ ಖಾತೆಗೆ ಹಣ ಹೋಗಿದ್ರು ಸಹ ಅಂಥವರಿಂದ ಮತ್ತೆ ಮರಳಿ ವಾಪಸ್ ಹಣ ಪಡೆಯುವಂತ ಕೆಲಸನೂ ಸಹ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ. ಬ್ಯಾಂಕ್ಗಳಿಗೂ ಸಹ ಸೂಚನೆಯನ್ನ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಧಿಕೃತವಾಗಿ ಇಂಥ ದಿನಾಂಕದಿಂದನೇ ಶುರು ಆಗುತ್ತೆ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಬಟ್ ಆದ್ರೆ ಇದೆಲ್ಲ ಮುಗಿತಿದ್ದ ಹಾಗೆ ಮೋಸ್ಟ್ಲಿ ಸೆಪ್ಟೆಂಬರ್ 2nd ವೀಕ್ ಅಥವಾ ಸೆಪ್ಟೆಂಬರ್ 3rd ವೀಕಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಶುರುವಾಗುವಂತ ಸಾಧ್ಯತೆ ಇದೆ. ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಅರ್ಹರಿಗೆ ಕೊಡ್ಲಿ ಸರ್ಕಾರ, ಆದಷ್ಟು ಬೇಗ ಬಾಕಿ ಕಂತನ್ನು ಕೂಡ ರಿಲೀಸ್ ಮಾಡ್ಲಿ. 33ನೇ ಕಂತು ಈಗೇನು ಬಿಡುಗಡೆ ಹಂತಕ್ಕೆ ಬಂದಿದೆ ಅದನ್ನ ಆದಷ್ಟು ಬೇಗ ರಿಲೀಸ್ ಮಾಡಿಬಿಟ್ಟೆ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.